ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ ರೋಡ್ ಬಗ್ಗೆ ಸರ್ಕಾರಕ್ಕೆ ಎಚ್ಡಿಕೆ ಬರೆದಂತ ಪತ್ರದ ವಿಚಾರವಾಗಿ ಕುಮಾರಸ್ವಾಮಿ ಅವರ ನಿಲುವಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ನೈಸ್ ರಸ್ತೆ ನೈಸ್ ಆಗಿ ರೈತರನ್ನ ಲೂಟಿ ಹೊಡೆದಂತಹ ಸಂಸ್ಥೆ. ಟೋಲ್ ಹೆಸರಿನಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೈಸ್ ಅಕ್ರಮವನ್ನ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಕುಮಾರಸ್ವಾಮಿಯವರು ಏನು ಆಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಪೂರ್ತಿ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಹಿಂದೆನೂ ಕೂಡ ನಾನು ನೈಸ್ ಪ್ರಾರಂಭ ಏನಿದೆ ಅದು ಅಲ್ಲಿ ಉತ್ತರಹಳ್ಳಿ ಕ್ಷೇತ್ರ ಅಲ್ಲಿ MLA ಆಗಿದ್ದೆ. ನಾನು ಆ MLA ಆಗಿದ್ದಂಥ ಸಂದರ್ಭದಲ್ಲಿ ನಾನು ಮೊದಲ ಪ್ರತಿಭಟನೆ ಅವತ್ತು ಯಾರೂ ಮಾಡಿಲ್ಲ. ಯಾಕಂದರೆ ಅವತ್ತು JDS ಅಧಿಕಾರದಲ್ಲಿತ್ತು. JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಅವರು ಆ JH ಪಟೇಲ್ ಅವರು ಆ ಒಂದು ಉದ್ಘಾಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಹೋಗಿ ನಾನು ಕ್ಷೇತ್ರದ ಶಾಸಕನಾಗಿ ನನಗೆ ಇನ್ವಿಟೇಷನ್ ಇತ್ತು ಆ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಅದು ಉದ್ಘಾಟನೆ ನಡೀತಾ ಇರ್ತಿತ್ತು, ಮೋಸ್ಟ್ಲಿ ಅಧ್ಯಕ್ಷತೆ ಅನ್ನೋ ಥರ. ನಾನು ಅದನ್ನು ಬೈಕಾಟ್ ಮಾಡಿದೆ. ರೈತರ ವಿರುದ್ಧವಾದಂಥ ಯೋಜನೆ ಇದು ಅಂಥೇಳಿ ಬೈಕಾಟ್ ಮಾಡಿದೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿದ್ದೀನಿ. ನೈಸ್ ಅನ್ನೋದು ನೈಸಾಗಿ ಕರ್ನಾಟಕ ಜನತೆಯನ್ನು ಲೂಟಿ ಹೊಡೆದಂಥ ಒಂದು ಸಂಸ್ಥೆ. ಅದು ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಅವರ ಅಗ್ರಿಮೆಂಟಲ್ಲಿರೋದೆಲ್ಲ ಕಾಂಕ್ರೀಟ್ ರೋಡು. 10 ವರ್ಷ ಕಾಂಕ್ರೀಟ್ ರೋಡೇ ಇಲ್ಲ, ಟಾರ್ ರೋಡಲ್ಲೇ ಇತ್ತು ಅದು. ಮತ್ತು ಎಲ್ಲ ಕ್ರಾಸ್ ರೋಡ್ಗಳು ಏನೇನು ಪಾಸ್ ಆಗುತ್ತೋ ಅದಕ್ಕೆಲ್ಲನೂ ಫ್ಲೈಓವರ್ ಮಾಡಬೇಕು ಅಂತ ಇದೆ. ಆ ಫ್ಲೈಓವರ್ಗಳನ್ನು ನ್ಯಾಯವಾಗಿ ಮಾಡಿಲ್ಲ. ರಸ್ತೆ ಎಷ್ಟಾಗಲ ಇದೆ ಅಷ್ಟಾಗಲ ಫ್ಲೈಓವರ್ಗಳನ್ನು ಮಾಡಿಲ್ಲ. ಟೋಲ್ಗಳನ್ನು ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಟೋಲ್ಗಳು ಅವ್ರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು, 30 ವರ್ಷನೂ ದಾಟ್ಬಿಟ್ಟಿದೆ. ಇಷ್ಟಿದ್ರೂ ಕೂಡ ಅವತ್ತು ಯಾರು ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ SM ಕೃಷ್ಣ ಅವರು, RV ದೇಶಪಾಂಡೆ, DK ಶಿವಕುಮಾರ್ ಅವರು 3 ಜನ ಮಂತ್ರಿ ಇದ್ದರು ಆ ಯೋಜನೆಗೆ.